ತಮ್ಮ ಅಸ್ತಿತ್ವ ಇದೆ ಅನ್ನೋದನ್ನ ಇಲ್ದೇ ಇರೋ ರೀತಿಲಿ ಬದುಕಿ ತೋರ್ಸೋ ಎಷ್ಟೋ ಜೀವಿಗಳಲ್ಲಿ ಇದು ಒಂದು. ತೋರಿಸ್ಕೊಂಡ್ರೆ ಸಾವೇ, ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತಾರಲ್ಲ ಹಾಗೆ, ಬೆಳಕಲ್ಲಿ ಮರೆಯಾಗಿ ಕತ್ತಲು ಪ್ರಪಂಚಕ್ಕೆ ತೆರೆದುಕೊಳ್ಳೋ ಇದು ಸಟಾನಿಕ್ ಲೀಫ್ ಟೈಲ್ಡ್ ಗೆಕೋ ಅಂತ. ನಮಗೆಲ್ಲ ವಾತಾವರಣಕ್ಕೆ ಹೊಂದ್ಕೊಳ್ಳುವಂತ ಪ್ರಾಣಿ ಯಾವುದು ಮಕ್ಳೇ ಅಂತ ಕೇಳಿದಾಗ ಮೊದಲು ಬರ್ತಿದ್ ಉತ್ತರಾನೇ ಊಸರವಳ್ಳಿ ಟೀಚರ್ ಅಂತಿದ್ವಿ. ಹೇ, ಊಸರವಳ್ಳಿನೇ ಬೇರೆ, ಟೀಚರೇ ಬೇರೆ, ಸೇರಿಸ್ಕೊಂಡು ಓದ್ಬೇಡಿ ಮತ್ತೆ. ಆದ್ರೆ ಅದನ್ನು ಮೀರಿಸೋ ಎಷ್ಟೋ ಕಲೆಗಾರ ಜೀವಿಗಳಿವೆ. ಅವೆಲ್ಲ ಹೇಳ್ತೀನಿ, ಇವಾಗ ಇದ್ ಕೇಳಿ. ಎಲೆಗಳಿಗೆ ಟಕ್ಕರ್ ಕೊಡೋ ಬಾಲ ಇದರ ಆಕರ್ಷಣೆ. ನಿಸರ್ಗದ ಯಾವುದೇ ಮೂಲೆಯಲ್ಲಿ ಬೇಕಾದ್ರೂ ಅನಾಯಾಸವಾಗಿ ಹೊಂದ್ಕೊಳ್ಳೋ ರೂಪರಚನೆ ಇವಕ್ಕಿದೆ. ದಿನವೆಲ್ಲ ನಿರ್ಜೀವದಂತೆ ಮರಗಳ ಮೇಲೆ ಸ್ಟ್ಯಾಚ್ಯೂ. ಬೇಟೆಗಾರ ಪ್ರಾಣಿಗಳು ಚಮಕ್ ತಗೊಳ್ದೆ ಅಂತೂ ಇರಲ್ಲ. ಅದೇ ರಾತ್ರಿಯ ಗಾಢಾಂಧಕಾರದಲ್ಲಿ ಹೆಡ್ಲೈಟ್ ತರದ ಕಣ್ಗಳು ಬೆಳಗಿ ಬೇಟೆಗೆ ಹಾತುರಿತಿರುತ್ತೆ. ಮಿಡತೆ, ಚಿಟ್ಟೆ, ಪತಂಗ, ಕೀರುಂಡೆ, ಜೇಡ ಯಾವುದಾದ್ರೂ ಪರವಾಗಿಲ್ಲ. ಇದರ ಈ ವಿಶೇಷವಾದ ಪಾದಗಳು ಎಂಥ ದುರ್ಗಮ ಮರಗಳು, ಕಲ್ಲು ಬಂಡೆಗಳು ಇಲ್ಲೆಲ್ಲ ಸರಳವಾಗಿ ಹತ್ತಿ ಓಡಾಡೋ ಹಾಗೆ ಮಾಡುತ್ತೆ. ಮತ್ತ ಬಾಲ ಏನಿದೆ, ಬೇಟೆಗಾರ ಪ್ರಾಣಿಗಳ ಗಮನ ಬೇರೆ ಕಡೆ ಹೋಗ್ಲಿ ಅಂತ ಉದುರಿಸ್ಕೊಂಡು ದಿಕ್ ಬದಲಾಯಿಸುತ್ತೆ. ಇನ್ನ ಇದರಲ್ಲಿ 20ರಷ್ಟು ವಿಭಿನ್ನ ಜಾತಿಗಳಿವೆ. ಯಾವ ವಿಷಕಾರಿ ಏನಲ್ಲ. ಹಾಗೆ ಇವುಗಳ ಕೇರ್ ಆಫ್ ಅಡ್ರೆಸ್ ಬಂದು ಮಡಗಾಸ್ಕರ್ನ ಕಾಡುಗಳು. ಇಷ್ಟೇ ಮ್ಯಾಟ್ರು. ಬರ್ತೀನಿ, ಬಾಯ್.